ಉಸಿರಾಡಂಗಿಲ್ಲ ಆ ಮಟ್ಟಕ್ಕಾಗಿದೆ ಪೊಲೀಸ್ ಇಲಾಖೆ. ಸುಮ್ಮನೆ ಪೊಲೀಸ್ ಠಾಣೆ ಹೆಸರು ತೆಗೆದಾಕಿ ಯಾವ್ದಾನ ಒಂದು ರಾಜಕೀಯ ಪಕ್ಷದ ಬೋರ್ಡ್ ಹಾಕಿದ್ರೆ ನಾನು ಪೊಲೀಸ್ ಸ್ಟೇಷನ್ನಲ್ಲಿ ಪಕ್ಷಗಳು ಹಂಚ್ಕೊಂಡಿದ್ದಾರೆ. ಅವರು ಪೊಲೀಸ್ ಸ್ಟೇಷನ್ ಮುಂದೆ ನಾವು ಪಕ್ಷದ ಯಾವ್ದಾನ ಹಂಚ್ಕೊಂಡು ಮಾಡ್ಕೊಂಡ್ರೆ ಬಿಟ್ರೆ ಸುಮ್ಮನೆ ಯಾಕ್ರೆ ನಮ್ಮನ್ನ ಕಳಿಸ್ತೀರಾ? ನೋಟಿಸ್ ಕಳಿಸಿದ್ದಾರೆ ಎಂದು ದೌಳಬೆಟ್ಟ ಗ್ರಾಮದ ಸುಧಾಕರ್ ಎನ್ನುವ ವಕೀಲರ ಮೇಲೆ ಹಲ್ಲೆ ಮಾಡಿರುವ ಆರೋಪಿಗಳನ್ನು ಕೈಬಿಟ್ಟಿದ್ದು ಸುಧಾಕರ್ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಇದರಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಆರೋಪಿಸಿ ಪಾವಗಡ ತಾಲೂಕಿನ ವಕೀಲರ ಸಂಘದ ವತಿಯಿಂದ ಗುರುವಾರ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ತಹಶೀಲ್ದಾರ್ ಕಚೇರಿ ಮುಂಭಾಗ ಕೆಲಕಾಲ ರಸ್ತೆ ತಡೆಯನ್ನು ಹಮ್ಮಿಕೊಂಡಿದ್ದರು. ನಂತರ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ವಕೀಲರ ಸಂಘದ ಅಧ್ಯಕ್ಷರಂತ ಶೇಷಾನಂದ್ ಅವರು ಪೊಲೀಸರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾರು ಹೊಣೆಗಾರ ಇದಕ್ಕೆ? ನೀವೇ ಹೊಣೆಗಾರರು. ನೀವೇ ಯಾವನ್ನ ಆಗ್ಬೇಕು. ಯಾರು ಅಲ್ಲಿ ತಾಲ್ಲೂಕು ಗಡಿ ಇರ್ತಾನೋ ಇಲ್ಲ ಪೊಲೀಸ್ ಸ್ಟೇಷನ್ ಎದ್ದಿರ್ತಾನೋ ಅವನ ಹೊಣೆಗಾರ ಅಂತಕ್ಕಂಥದ್ದು ಬಹಳ ನಾಚಿಕೆಡಪ್ಪ. ಪೊಲೀಸ್ ಇಲಾಖೆ ಇಷ್ಟು ಅಧೋಗತಿಗಳಿದೆ ಅಂದ್ರೆ ಅದು ರಾಜಕಾರಣಿಯಿಂದ ಕುಮ್ಮಕ್ಕಿಂದ ಆಗ್ತಾ ಇದೆ. ಆಮೇಲೆ ಮಾಡ್ಕೊಂಡ್ಬಂದ್ರಿ ನೀವು ಸರಿಯಾಗಿ ಡ್ಯೂಟಿಗಳು ಮಾಡ್ರಿ, ಬರೀ ನ್ಯಾಯ ಒದಗಿಸ್ಕೊಡ್ರಿ ಜನಕ್ಕೆ. ಏನು ಒಂದು ವಕೀಲಿಗೆ ಈ ಪರಿಸ್ಥಿತಿ ಬಂದ್ರೆ ಜನಗಳಿದ್ದೇನೆ ಬರ್ತದ್ರಿ, ಇನ್ನು ನ್ಯಾಯ ಬಂದು ಏನು ಕೇಳಕ್ಕಾಗ್ತದ್ರಿ? ಯಾರೇ ಆಗ್ಲಿ ಏನೇ ಆಗ್ಲಿ ಸಂವಿಧಾನ ಅಡಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಏನು ಬರೋದು ಪೊಲೀಸ್ ಸ್ಟೇಷನ್ ಬಂದ ಇನ್ನೆಲ್ಲ ಹೋಗ್ತಾರ್ರಿ? ಇನ್ನೆಲ್ಲ ಬಂದ ಬೇರಿನ ಹೊಲ ಬೇದ್ರೆ ಇನ್ನೇನು ಇರ್ತದ್ರಿ? ಕಣ್ಣು ರಕ್ಷಣೆ ಕಣ್ಣಿಗೆ ಕಾಟ ಇನ್ನೇನು ಇರ್ತದ್ರಿ? ನ್ಯಾಯ ರಕ್ಷಣೆ ಮಾಡೋರು ನೀವು, ಕಾನೂನು ರಕ್ಷಣೆ ಮಾಡೋರು ನೀವು, ನ್ಯಾಯ ಒದಗಿಸೋರು ನೀವು. ಒಂದು ಪೊಲೀಸ್ ಅಂದ್ರೆ ಏನ್ರಿ? ವಾಕಿಂಗ್ ಜಡ್ಜ್ ರೀ, ವಾಕಿಂಗ್ ಜಡ್ಜು. ಪೊಲೀಸ್ ಅಲ್ಲೇ ತೀರ್ಮಾನ ಮಾಡ್ಬೋದು ಅಂತ ಅಧಿಕಾರಿಗಳು ಇಟ್ಕೊಂಡು ನೀವು ಈ ತರ ನೀಚಾತಿ ನೀಚ ಕೆಲಸಕ್ಕೆ ಹೋಗಿ ನಮ್ಮ ಅಮಾಯಕ ಅವರು ಹೊಡೆದಿದ್ದಾರೆ ಅಂದ್ರೆ ಹಂಗಿಂಗ್ ಕೊಟ್ಟಿದ್ದಾರೆ. ಒಂದು ಗಂಟೆ ಕಂಟಿನ್ಯೂಸ್ ಹೊಡೆದವ್ರೆ. ಆ ನರಗಳು ಆ ರಕ್ತನಾಳಗಳೆಲ್ಲ ರಕ್ತದೆಲ್ಲ ಎಪ್ಪುಗಟ್ಟಿ ಉಸಿರಾಡಕ್ಕೆ ತೊಂದರೆ ಆಗಿ BP ಬಹಳ ರೈಸ್ ಆಗ್ತಾ ಇದೆ. ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಡಾಕ್ಟರ್ಗೆ ಕಂಟ್ರೋಲ್ ಮಾಡಕ್ಕಾಗ್ತಲ್ಲ. ಆ ಪರಿಸ್ಥಿತಿಯಲ್ಲಿ ಇದಾನಲ್ಲ ಅಂತ ಒಂದಲ್ಲಿ ಸುಳ್ಳು ಕೇಸ್ ಹಾಕಿದ್ರೆ ನೀವು ಮನುಷ್ಯರೇನ್ರಿ? ನಿಮ್ಗೆ ಹೆಚ್ಚು ಏನು ತಿನ್ಸಿರ್ಬೋದ್ರಿ? ಎಷ್ಟು ಹೆಂಗ ತಿಂದಿರ್ಬೋದ್ರಿ ನೀವು? ಪೊಲೀಸ್ನವರಾಗಿತ್ತ ನನಗೆ ಪೊಲೀಸ್ನ ಇಲಾಖೆ ಬಹಳ ಗೌರವ ಇತ್ತು. ನಿಮ್ಮಂತ ಅಧಿಕಾರಿಗಳಿಂದ ಪೊಲೀಸ್ ಪರಿಸ್ಥಿತಿ ಆಗಿದೆ. ವಕೀಲರ ಸಂಘದಿಂದ ನೀಡಿದ ಮನವಿಯನ್ನು ಸ್ವೀಕರಿಸಿ ತಹಶೀಲ್ದಾರ್ DN ವರದರಾಜ್ ಅವರು ಮಾತನಾಡಿದ್ದಾರೆ. ಇನ್ನೂ ಒಂದು ಪ್ರತಿಭಟನೆಯಲ್ಲಿ ಮನವಿಯನ್ನು ಸ್ವೀಕರಿಸಿ ತಹಶೀಲ್ದಾರ್ DN ವರದರಾಜ್ ಅವರು ಮೇಲಿನ ಅಧಿಕಾರಿಗಳಿಗೆ ನಿಮ್ಮ ಮನವಿಯನ್ನು ರವಾನಿಸಲಾಗುವುದೆಂದು ತಿಳಿಸಿದ್ದಾರೆ. ಬಟ್ ಇವಾಗ ತಾವೆಲ್ಲ ಏನು ಇವತ್ತಿಂದ ನೀವು ಇವೆಲ್ಲ ನ್ಯಾಯಾಲಯನ ಬಹಿಷ್ಕಾರ ಮಾಡಿದ್ದೆ ಇಲ್ಲಿ ಬಂದಿದ್ದೀರಾ. ಇಲ್ಲಿ ಬಂದ ನಂತರ ನೀವು ಮನವಿಯನ್ನು ಕೊಟ್ಟರೆ ಮನವಿ ಪ್ರಕಾರ ಕ್ರಮ ಕೈಗೊಳ್ಳುತ್ತೆ. ಅವ್ರಿಗೂ ನಾನು ಲೆಟರ್ ಸಹ ಕೊಡ್ತೀನಿ. ಸಂಬಂಧಪಟ್ಟ ಮೇಲಧಿಕಾರಿಗೆ SP ಅವ್ರಿಗೆ ಲೆಟರ್ ಬರೀತೀನಿ, SP ಅವ್ರಿಗೆ ಬರೀತೀನಿ, DYSP ಕಳಿಸ್ಕೊಡ್ತೀನಿ. DYSP ಇಂಪಾರ್ಟ್ ಬರ್ತಾರೆ. DYSP ಅವರು ಮತ್ತೀಗ ಆನಂತರ ಸಂಬಂಧಪಟ್ಟ ಇವರಿಗೆ SP ಅವ್ರಿಗೂ ನಾನು ಲೆಟರ್ನ ಫಾರ್ವರ್ಡ್ ಮಾಡ್ತೀನಿ. ಪ್ಲಸ್ ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಸಹ ಅದ್ರ ಬಗ್ಗೆ ಕ್ರಮ ಕೈಗೊಂಡು ಅದಕ್ಕೆ ಯಾರ್ಯಾರು ಈಗ ಅರೆಸ್ಟ್ ಮಾಡಬೇಕಿನ್ನು ಮತ್ತೆ ಯಾರ್ಯಾರು ಅರೆಸ್ಟ್ ಮಾಡಿಲ್ಲ ಅದ್ರ ಬಗ್ಗೆ ಕ್ರಮ ಕೈಗೊಂಡು ಅರೆಸ್ಟ್ ಮಾಡೋದಕ್ಕೆ ನಾವು ಸೂಚನೆ ಕೊಡ್ತೀವಿ. ಸಾರ್ವಜನಿಕರು ವಕೀಲರ ಮೇಲೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಹಲ್ಲೆ ಮಾಡಿದ್ದಾರೆ. ನೊಂದ ವಕೀಲರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದರೂ ಸಹ ಹಲವು ಆರೋಪಗಳನ್ನು ದಸ್ತಗಿರಿ ಮಾಡಿದರೆ ಕಾನೂನು ಕ್ರಮ ಕೈಗೊಂಡಿರುವುದಿಲ್ಲ. ಆದ್ದರಿಂದ ಹಾಗೂ ಪೊಲೀಸ್ನವರು ಕ್ರಿಯಾದಾರನ ಮೇಲೆ ಕೇಸನ್ನು ದಾಖಲು ಮಾಡಿದ್ದಾರೆ. ಈ ಕಾರಣಕ್ಕೆಂದು ಪ್ರಾರ್ಥನೆ ವಕೀಲರ ಸಂಘ ಪರವಾಗಿ ಕೈಗೊಂಬೆಗಳಾದ ಪೊಲೀಸರಿಗೆ ರಾಜಕಾರಣಿಗಳಾದ ಕೈಗೊಂಬೆಗಳಾದ ಪೊಲೀಸರಿಗೆ
ಇನ್ನು ಈ ಒಂದು ಪ್ರತಿಭಟನೆಯಲ್ಲಿ ಬಾರ್ ಅಸೋಸಿಯೇಷನ್ ಕಾರ್ಯದರ್ಶಿಗಳಾದಂಥ ಎಚ್.ಎ. ಪ್ರಭಾಕರ್ ರೆಡ್ಡಿ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ವೈಸ್ ಪ್ರೆಸಿಡೆಂಟ್ ಆದಂಥ ಹನುಮಂತರ ಎಸ್ ಅವರು ಮತ್ತು ಟ್ರೆಜರರ್ ಬಿ.ಎಸ್. ಶಿವಕೇಶ್ವರ ರೆಡ್ಡಿ ಮತ್ತು ಲೈಬ್ರರಿಯನ್ ಎ. ತಿರುಮಲೇಶ್ ಹಾಗೂ ಎಕ್ಸಿಕ್ಯೂಟಿವ್ ಕಮಿಟಿಯ ಸದಸ್ಯರಂತ ಎಂ. ನಾಗೇಂದ್ರಪ್ಪ, ಎಸ್.ಆರ್. ವೆಂಕಟರಾಮರೆಡ್ಡಿ, ಐ.ಆರ್. ಪ್ರಭುಲಿಂಗೇಗೌಡ, ಪಿ.ವಿ. ಯಜ್ಞನಾರಾಯಣ, ಬಿ. ನರಸಿಂಹಪ್ಪ ಮತ್ತು ವಕೀಲರಾದಂಥ ನಾಗೇಶ್, ರವೀಂದ್ರ, ವೆಂಕಟಸ್ವಾಮಿ, ಆರ್. ಹನುಮಂತರಾಯ, ಆಂಜನೇಯ, ಎಂ.ಜಿ. ವಾಸುದೇವಮೂರ್ತಿ, ಮಂಜುನಾಥ್, ಮಲ್ಲೇಶ್, ಕೃಷ್ಣನಾಯ್ಕ್, ನರಸಿಂಹ ಕೃಷ್ಣ, ಟಿ.ಎನ್. ಪೇಟೆ, ರಮೇಶ್, ರಾಜಣ್ಣ, ಜಯಸಿಂಹ, ನರಸಿಂಹಪ್ಪ, ಅಂಬರೀಶ್ ಮತ್ತು ರಾಂಪುರದ ರಾಮಾಂಜನಪ್ಪ ಮತ್ತು ಮಹಿಳಾ ವಕೀಲರಾದಂಥ ಗೌಸಿಯಾ ಬಾನು, ತೇಜಸ್ವಿನಿ, ರೂಪ, ಕವಿತಾ, ರಮ್ಯಾ, ದಿವ್ಯ ಸೇರಿದಂತೆ ಮತ್ತಿತರ ವಕೀಲರುಗಳು ಹಾಜರಿದ್ದರು. ಒಟ್ಟಿನಲ್ಲಿ ಹಲ್ಲೆಗೊಳಗಾದ ವಕೀಲ ಸುಧಾಕರ್ ವಿರುದ್ಧವೇ ಪಾವಗಡ ಪೊಲೀಸರು ಪ್ರಕರಣ ದಾಖಲಿಸಿದ್ದರಿಂದ ಪಾವಗಡ ತಾಲೂಕಿನ ಬಾರ್ ಅಸೋಸಿಯೇಷನ್ ಸಂಘದಿಂದ ಗುರುವಾರ ತೀವ್ರ ಪ್ರತಿಭಟನೆಗೆ ನಾಂದಿಯಾಡಿತು ಮತ್ತು ಪೊಲೀಸರ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಾಯಿತು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.